ನಮಸ್ತೆ ಕರ್ನಾಟಕ ಜನತೆಗೆ. ನಮ್ಮ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಹೇಳ್ತಾ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ದೇಶ ಕಂಡ ಪ್ರಮುಖ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಸಹ ಅವರ ಸಾಲಿನಲ್ಲಿ ನಿಲ್ಲುತ್ತಾರೆ. ಮಾನ್ಯ ಸಿದ್ದರಾಮಯ್ಯವರ ಬಗ್ಗೆ ಹೇಳುವುದಾದರೆ, ಇವರು 1948 ಆಗಸ್ಟ್ 12ರಂದು ಮೈಸೂರಿನಲ್ಲಿ ಜನನವಾಗುತ್ತದೆ. ಇದರೊಂದಿಗೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಮಾಹಿತಿ ಲಭ್ಯವಿರುವ ಕಾರಣ ಅವರು 5ನೇ ತರಗತಿವರೆಗೂ ಶಾಲೆಗೆ ಹೋಗದೆ ನೇರವಾಗಿ 5ನೇ ತರಗತಿಗೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಲಾಯರ್ ಆಗಿರ್ತಕ್ಕಂಥ ಒಂದು ಆಶ್ಚರ್ಯಕರ ವಿಷಯವನ್ನು ನಿಮಗೆ ತಿಳಿಯಲೇಬೇಕು. ಹೌದು, ಸಿದ್ದರಾಮಯ್ಯ ಅವರು ನೇರವಾಗಿ 5ನೇ ತರಗತಿಗೆ ಕ್ಲಾಸಿಗೆ ಹೋಗಿ ಅವರು ಲಾಯರ್ ಆಗಿದ್ದಾರೆ ಎಂಬ ಒಂದು ಕುತೂಹಲಕಾರಿ ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಆಮೇಲೆ ಬಿಟ್ಟೋಯ್ತು, ಅದು 2 ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು. ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯಿಸಕ್ಕೆ ಶುರು ಮಾಡಿದೆ. ಹೌದು ಗೆಳೆಯರೆ, ಸಿದ್ದರಾಮಯ್ಯ ಸಾಹೇಬ್ರೆ ಹೇಳುವಂತೆ ಅವರು ಮೊದಲು ಅವರ ತಂದೆಯವರು ಅವರಿಗೆ ಶಾಲೆಗೆ ಕಳಿಸಿರಲಿಲ್ಲ. ಅವರು ವೀರ ಮಕ್ಕಳ ಕುಣಿತಕ್ಕೆ ಕಳಿಸುತ್ತಿದ್ದರು. ಆಗ ವೀರ ಮಕ್ಕಳ ಕುಣಿತ ಕಲಿಸುವಂಥ ಒಬ್ಬರು ಶಿಕ್ಷಕರು ಅವರು ಆ ಊರನ್ನು ಬಿಟ್ಟು ಹೋಗಿರ್ತಾರೆ. ಆದ ಕಾರಣ ಅವರು ಅವರೂರಲ್ಲಿದ್ದಂಥ ಎಮ್ಮೆಗಳ ಮೈಸುವಿಕೆಯನ್ನು ಮುಂದುವರಿಸಿ ಎಮ್ಮೆಗಳನ್ನು ಮೈಸುತ್ತಿರ್ತಾರೆ ಎಂದು ಅವರ ಬಾಯಿಯಿಂದ ನೀವೇ ಈಗ ಕೇಳಿದ್ದೀರಲ್ಲ. ಬನ್ನಿ ಮುಂದೊಂದು ಮಾಹಿತಿಯನ್ನು ನೋಡೋಣ. ಎಮ್ಮೆಗಳು ಮೇಯಿಸೋದು ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು, ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ. ರಾಜಪ್ಪನ ಮೇಷ್ಟ್ರು ಬಂದರು. ರಾಜಪ್ಪ ಅಂತ ನಮ್ಮೂರಿಗೆ ಹೆಡ್ ಮಾಸ್ಟರ್ ಬಂದಿದ್ರು. ನಾನು 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ. ನೇರವಾಗಿ 5ನೇ ತರಗತಿ ಹೇಳಿದ್ರಲ್ಲ, ಸಿದ್ದರಾಮಯ್ಯ ಅವರ ಬಾಯಿಯಿಂದ ಅವರು ತಾನೇ ನೇರವಾಗಿ 5ನೇ ತರಗತಿಗೆ ಹೋಗಿದ್ದಾರೆ ಎಂದು. ಅದೇ ರೀತಿ ಅವರಿಗೆ ಒಬ್ಬರು ಮೇಷ್ಟ್ರು ಪರಿಚಯವಾದ ಕಾರಣ ಅವರ ತಂದೆಯವರ ಮನವೊಲಿಸಿ ಅವರನ್ನು 5ನೇ ತರಗತಿಗೆ ನೇರವಾಗಿ ಬರುವಂತೆ ಸೂಚಿಸುತ್ತಾರೆ. ಅದೇ ಮಾತಿನಂತೆ ಸಿದ್ದರಾಮಯ್ಯ ಅವರು ವೀರ ಮಕ್ಕಳ ಕುಣಿತದಲ್ಲಿ ಅವರು ಎಷ್ಟು ಚಾಣಾಕ್ಷವಾಗಿದ್ದಾರೆಂದರೆ, ವೀರ ಮಕ್ಕಳ ಕುಣಿತ ಕಲಿಯುವುದರ ಜೊತೆಗೆ ಅವರು ಮರುಳಿನ ಮೇಲೆ ಬರೆದು ಕನ್ನಡ ಓದಲು ಬರೆಯಲು ಸಹ ಕಲಿತಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಇದರೊಂದಿಗೆ ಅವರು ಗುಣಾಕಾರ, ಭಾಗಾಕಾರ, ಲೆಕ್ಕಗಳನ್ನು ಸಹ ಸರಳವಾದ ರೀತಿಯಲ್ಲಿ ಮರುಳಿನ ಮೇಲೆ ಕಲಿತು ಅವರು ಆರಂಭದಲ್ಲಿ 5ನೇ ತರಗತಿಗೆ ನೇರವಾಗಿ ಹೋಗಲು ಕಾರಣವಾದಿತ್ತೆಂದು ತಿಳಿದು ಬಂದಿದೆ. ಬನ್ನಿ ಅವರ ಬಾಯಿಂದ ಈ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕನ್ನಡ ಚೆನ್ನಾಗಿ ಗೊತ್ತಿದ್ದರಿಂದ ಆ 2 ವರ್ಷದಲ್ಲಿ ನನಗೆ ಅಕ್ಷರ ಮರಳಿನಲ್ಲಿ ಅಕ್ಷರ ಕಲಿತಿದ್ರು. ಮರಳಿನ ಮೇಲೆ ವೀರ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ. ಆಗ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು, ಬರೆಯೋದು, ಲೆಕ್ಕ ಮಾಡೋದು, ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಅವೆಲ್ಲ ಕಲಿಸ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಕೇಳಿದೆ, ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ, ಶಾಲೆ ಕಳಿಸಿಲ್ಲ ಅಂತ. ಇಲ್ಲ ಸ್ವಾಮಿ, ನಾನು ಈ ಥರ ಮಾಡಿಬಿಟ್ಟಿದ್ದೆ, ವೀರ ಮಕ್ಕಳು ಕುಣಿತ ಮಧ್ಯದಲ್ಲಿ ಬಿಟ್ಬಿಟ್ರು, ಅದಕ್ಕೆ ಈಗ ಎಮ್ಮೆ ಮೇಯಿಸ್ತಾವನೆ. ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ, 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ, ಒಂದು ಶಾಲೆಗೆ ಬರಬೇಕು ಅಂತ ಹೇಳ್ದ. ನಾನು ಹಾಗಾಗಿ 5ನೇ ತರಗತಿಯಿಂದ ನೋಡಿದ್ರಲ್ಲ ಕರ್ನಾಟಕ ಜನತೆ, ಸಿದ್ದರಾಮಯ್ಯ ಅವರ ಈ 5ನೇ ತರಗತಿಗೆ ನೇರವಾಗಿ ಹೋದಂಥ ಕಾರಣ ಮತ್ತು ಅದಕ್ಕೆ ಕುತೂಹಲವಾದ ಮಾಹಿತಿಯನ್ನು ನಾನಿವತ್ತು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದರೊಂದಿಗೆ ವೈಯಕ್ತಿಕ ಒಂದೆರಡು ಮಾತುಗಳು ಹೇಳುವುದಾದರೆ, ಸಿದ್ದರಾಮಯ್ಯ ಅವರ ಬುದ್ಧಿ ಎಂಥ ಚುರುಕಾಗಿದೆ ಅಂತಂದರೆ, ಈಗಿನ ವಿದ್ಯಾರ್ಥಿಗಳಲ್ಲಿ ಇಲ್ಲದ ಜ್ಞಾನ, ಆಗಿನ ಗ್ರಾಮರ್ ವಿಷಯಗಳು, ಕನ್ನಡ ವ್ಯಾಕರಣ, ಇಂಗ್ಲಿಷ್ ಗ್ರಾಮರ್, ಇದು ಯಾವುದೇ ಸಂಬಂಧಪಟ್ಟಂತೆ ಅವರು ಪಟ್ ಅಂತ ಆನ್ಸರನ್ನು ಹೇಳಿ ವಿದ್ಯಾರ್ಥಿಗಳಿಗೆ ದಂಗು ಬಡಿಯುವಂಥ ಹಲವು ಸಂದರ್ಭಗಳನ್ನು ನೀವು ನೋಡಿದ್ದೀರಿ. ಅವರು ಅಂಥ ಬುದ್ಧಿಯನ್ನು ಅದು ಯಾರು ದಾರ ಎರೆದರು ಎನ್ನುವುದು, ಅದೇ ರೀತಿ ಆ ಬುದ್ಧಿ ನೀಡಿದವರಿಗೂ ಮತ್ತು ಅವರ ಆ ಮೆದುಳಿಗೂ ಒಂದು ಸಲಾಮ್ ಇರಲಿ ಗೆಳೆಯರೆ. ಯಾಕೆ ಅಂತಂದರೆ
ಕಾರಣ ನಮ್ಮ ಈಗಿನ ಯುವಕರಲ್ಲಿ ಹೇಗೆ ಅಂದರೆ, ನಾವು LKGಯಿಂದ ಹಿಡಿದು ಕೊನೆಯ ಸೆಕೆಂಡ್ PUವರೆಗೂ ಅವರಿಗೆ ಶಾಲೆಗೆ ಕಳುಹಿಸಿದ್ದರೂ ಸಹ ಅವರಲ್ಲಿ ನೆನಪಿನ ಶಕ್ತಿಯ ಕೊರತೆ ಕಂಡುಬರುವಂಥದ್ದು ಹಲವಾರು ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಆದರೆ ಇಂಥ ಒಂದು ಸಮಸ್ಯೆದ ಮಧ್ಯೆ ಸಿದ್ದರಾಮಯ್ಯವರ ಈ ಬುದ್ಧಿಯನ್ನು, ಈ ಜ್ಞಾಪಕ ಶಕ್ತಿಯನ್ನು ನಾವು ಮೆಚ್ಚಲೇಬೇಕಾದಂಥ ಸಂದರ್ಭ ಇದು ಅನಿವಾರ್ಯ ಆಗಿದೆ. ಅದೇ ರೀತಿ ಹೇಳ್ತಾರೆ ಅವರು ಮುಂದುವರೆದು, ಶಿಕ್ಷಣ ಎಂಬುದು ಎಷ್ಟು ಮಹತ್ವವಾಗಿದೆ ಅಂತಂದರೆ, ನಾನೇನಾದರೂ ಅವತ್ತು ಶಾಲೆಗೆ ಹೋಗಲಿಲ್ಲ ಅಂತಂದರೆ ಅದೇ ಎಮ್ಮೆ ಮೇಯಿಸ್ಕೊಂತು ಮತ್ತು ಅಲ್ಲೇ ನಾನು ಊರಲ್ಲೇನಾದರೂ ಇದ್ದಿದ್ದೆ ಅಂತ ಅಂದರೆ ಇವತ್ತು ನಾನು ಮುಖ್ಯಮಂತ್ರಿ ಆಗಲು ಸಾಧ್ಯವಾಗುತ್ತಿರಲಿಲ್ಲ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಇದರೊಂದಿಗೆ ಅವರು ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರ್ತಾರೆ. ನಿಮಗೆಲ್ಲರಿಗೂ ಅದು ಗೊತ್ತಿರುವಂಥ ಮಾಹಿತಿ. ಯಾಕಂದರೆ ಅವರು ಕೂಡ ಒಬ್ಬ ಹಿಂದುಳಿದ ಸಮಾಜದ ವ್ಯಕ್ತಿಯಾಗಿರುವುದರಿಂದ ಸಂವಿಧಾನವನ್ನು ಗೌರವಿಸುತ್ತಾರೆ. ಇದರೊಂದಿಗೆ ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರ ಸಂವಿಧಾನವೇ ನಾವು ಅಧಿಕಾರಕ್ಕೆ ಬರಲು ಅಥವಾ ಕೆಳವರ್ಗದವರು ಒಂದು ಉನ್ನತ ಸ್ಥಾನಕ್ಕೇರಲು ಇದು ಕೂಡ ಕಾರಣ ಎಂಬ ಮಾಹಿತಿ ಅವರು ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ಝಲಕ್ ನೋಡೋಣ. ಒಂದು ವೇಳೆ ನಾನು ಓದ್ದೇ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತೀತ? ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ, ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗೂ ಆಯ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಸಿದ್ದರಾಮಯ್ಯವರ ಬಗ್ಗೆ ಒಂದಿಷ್ಟು ಮಾಹಿತಿ. ಇದೇನು ದೊಡ್ಡ ಮಾಹಿತಿ ಅಲ್ಲ, ಸ್ವಲ್ಪರ ಮಟ್ಟಿಗೆ ಒಂದು ಸಣ್ಣ ಮಾಹಿತಿಯಾಗಿರ್ತಕ್ಕಂಥದ್ದು. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿ ಹೊಸ ಮಾಹಿತಿ ಮತ್ತು ಏನಾದರೂ ನ್ಯೂಸ್ ಅಂದರೆ ಪ್ರಚಲಿತದಲ್ಲಿದ್ದಂಥ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಮತ್ತು ಆರೋಗ್ಯದ ಸಮಸ್ಯೆಯ ಆರೋಗ್ಯಕರ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಅದಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ ರೆಡಿ ಮಾಡಿದ್ದೇನೆ. ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ.